ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಯಾವ್ದ್ಯಾವುದು ಅಂತಂದರೆ, ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇನ್ನೊಂದು ಬ್ಯಾಲೆನ್ಸ್ ಶೀಟ್. ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಂದರೆ, ನೀವೊಂದು ಕಂಪನಿಯ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಅನಲೈಸ್ ಮಾಡಿ ಇಂಟರ್ಪ್ರಿಟ್ ಮಾಡಲಿಕ್ಕಿರುತ್ತೆ, ಕಮೆಂಟ್ ಮಾಡಲಿಕ್ಕಿರುತ್ತೆ. ಸೊ ಅದರಲ್ಲಿ ಎರಡು ಕಾನ್ಸೆಪ್ಟ್ ಬರುತ್ತೆ. ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಮೇಲೆ ನೀವು ಇನ್ಕಮ್ ಸ್ಟೇಟ್ಮೆಂಟನ್ನು ಅನಲೈಸ್ ಮಾಡಿ ಇಂಟರ್ಪ್ರಿಟ್ ಮಾಡಬೇಕು, ಇನ್ನೊಂದು ಬ್ಯಾಲೆನ್ಸ್ ಶೀಟನ್ನು ಅನಲೈಸ್ ಮಾಡಿ ಇಂಟರ್ಪ್ರಿಟೇಷನ್ ಮಾಡಲಿಕ್ಕಿರುತ್ತೆ. ಸೊ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬ್ಯಾಲೆನ್ಸ್ ಶೀಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದರಲ್ಲೂ ಮತ್ತೆ ಬರುತ್ತೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಸೊ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ಸೊ ಇಲ್ಲೊಂದು ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಇದೆ. ಈ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟನ್ನು ನೀವು ನೀಟಾಗಿ ಬರ್ಕೊಳ್ಬೇಕಾಗತ್ತೆ. ಸೊ ಈ ಪ್ರಕಾರನೇ ನಾವು ಪ್ರಾಬ್ಲಮ್ ಮಾಡಬೇಕಾಗತ್ತೆ, ಈ ಫಾರ್ಮ್ಯಾಟ್ ವೈಸೇ ನಾವು ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಈ ಥರದಲ್ಲಿದೆ: ಲಯಬಿಲಿಟೀಸ್, ಅಸೆಟ್ಸ್. ಸೊ ಲಯಬಿಲಿಟೀಸಲ್ಲಿ ಮತ್ತೆ 3 ಹೆಡ್ ಬರುತ್ತೆ: ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್, ಲಾಂಗ್ ಟರ್ಮ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್. ಅಸೆಟ್ಸ್ನಲ್ಲಿ ಫಿಕ್ಸ್ಡ್ ಅಸೆಟ್, ಇನ್ವೆಸ್ಟ್ಮೆಂಟ್, ಕರೆಂಟ್ ಅಸೆಟ್ಸ್. ಸೊ ಇದರಲ್ಲಿ ಬರುವಂಥ ಎಲ್ಲ ಎಂಟ್ರಿನ ನಾನು ಫಾಲೋ ಮಾಡ್ತಾನೆ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ 2 ಥರ ಕೇಳ್ತಾರೆ: ಒಂದು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆದರೂ ಇದೇ ಫಾರ್ಮೆಟ್, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆದರೂ ಇದೇ ಫಾರ್ಮೆಟ್. ದೆನ್ ಇದೇ ಫಾರ್ಮೆಟೇ ನೆಕ್ಸ್ಟ್ ರೇಷಿಯೋ ಅನಾಲಿಸಿಸ್ ಅಂತ ಚಾಪ್ಟರ್ ಬರುತ್ತೆ. ಆ ಚಾಪ್ಟರ್ ಮಾಡಬೇಕಾದ್ರೂ ಇದೇ ಫಾರ್ಮೆಟೇ ಯೂಸ್ ಆಗುತ್ತೆ ನಿಮಗೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಮಾಡಬೇಕಾದ್ರೆ ಒಂದು ಕಂಪ್ಯಾರಿಟಿವ್ ಬೇಕಾದರೂ ಕೇಳ್ಬೋದು ಎಕ್ಸಾಮ್ನಲ್ಲಿ, ನಿಮಗೆ ಕಾಮನ್ ಸೈಜ್ ಬೇಕಾದರೂ ಕೇಳ್ಬೋದು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ ನೋಡಿ. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟನ್ನು ನಿಮಗೆ ಎಕ್ಸಾಮ್ನಲ್ಲಿ 10 ಮಾರ್ಕ್ಸಿಗೆ ಕೇಳ್ತಾರೆ. ಸೊ 10 ಮಾರ್ಕ್ಸಿಗೆ ಕೇಳಿದೊಂದು ಪ್ರಾಬ್ಲಮ್ ಇಲ್ಲಿ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಾಲೋಯಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆಫ್ GCP ಲಿಮಿಟೆಡ್ ಫಾರ್ ದ ಇಯರ್ಸ್ 2021-22. ಸೊ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, 2021 ಡೀಟೇಲ್ಸು ಕೊಟ್ಟಿದ್ದಾರೆ, 22 ಡೀಟೇಲ್ಸು ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ಈ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಹಾಗೆ ಅನಾಲಿಸಿಸ್ ಮಾಡಿ ಕಮೆಂಟ್ ಮಾಡಲಿಕ್ಕಿರುತ್ತೆ, ಅವರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಮೇಲೆ ಕಮೆಂಟ್ ಮಾಡಲಿಕ್ಕಿರುತ್ತೆ. ಏನು ಕಮೆಂಟ್ ಮಾಡಬೇಕು? ಕಂಪನಿಯ ಶೇರ್ ಕ್ಯಾಪಿಟಲ್, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ, ಇನ್ಕ್ರೀಸ್ ಆಗಿದ್ರೆ ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಆಗಿದೆ, ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದ್ರೆ ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಆಗಿದೆ ಅನ್ನೋದನ್ನು ಕಮೆಂಟ್ ಮಾಡಲಿಕ್ಕಿರುತ್ತೆ. ಫಸ್ಟು ನೀವು ಕ್ವಶನಲ್ಲಿ ಏನು ಗಮನಿಸಬೇಕು ಅಂತಂದರೆ, ಈ ಕ್ವಶನಲ್ಲಿ ಏನು ಪ್ರಿಪೇರ್ ಮಾಡಲಿಕ್ಕೆ ಕೇಳಿದ್ದಾರೆ ಅನ್ನೋದನ್ನು ಫಸ್ಟ್ ಗಮನಿಸಬೇಕು. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಲಿಕ್ಕೆ ಕೇಳಿದ್ದಾರೆ. ನಾನು ಆವಾಗಲೇ ಹೇಳಿದ್ದೆ, ಬ್ಯಾಲೆನ್ಸ್ ಶೀಟಲ್ಲಿ 2 ಥರ ಕೇಳ್ತಾರೆ: ಒಂದು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್, ಇನ್ನೊಂದು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಬಟ್ ಈಗ ಕೇಳಿರುವಂಥದ್ದು ಯಾವುದು? ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ಸೊ ನಾನಿಲ್ಲಿ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟನ್ನು ಕಾಲಮ್ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಏನು ಲಯಬಿಲಿಟೀಸ್ ಕೊಟ್ಟಿದ್ದಾರೋ ಅದೇ ಲಯಬಿಲಿಟೀಸ್ ಬರೀಬೇಕು, ಇಲ್ಲಿ ಏನು ಅಸೆಟ್ಸ್ ಕೊಟ್ಟಿದ್ದಾರೋ ಅದೇ ಅಸೆಟ್ಸನ್ನೇ ಬರೀಬೇಕು, ಅದೇ ಅಮೌಂಟನ್ನೇ ಬರೀಬೇಕು. ಬಟ್ ಬರೀಬೇಕಾದ್ರೆ ಡಿವೈಡ್ ಮಾಡ್ಕೊಂಡು ಬರೀಬೇಕು. ಲಯಬಿಲಿಟೀಸ್ನಲ್ಲಿ 3 ಕ್ಲಾಸಿಫಿಕೇಷನ್ ಬರುತ್ತೆ, ಆ ಥರದಲ್ಲೇ ಡಿವೈಡ್ ಮಾಡಿ ಬರೀಬೇಕು. ಅದು ಹೇಗೆ ಮಾಡಬೇಕು ಅನ್ನೋದನ್ನು ಈಗ ತಿಳಿಸಿಕೊಡ್ತೀನಿ. ಸೊ ಒಟ್ಟು ಟೋಟಲ್ ಆಗಿ ಪರ್ಟಿಕ್ಯುಲರ್ಸ್ ಜೊತೆಗೆ 4 ಕಾಲಮ್ ಹಾಕ್ಕೊಂಡಿದ್ದೀನಿ. ಯಾವ್ದು ಅಂತಂದರೆ ಪರ್ಟಿಕ್ಯುಲರ್ಸ್ 2021, 2022 ಕ್ವಶನಲ್ಲಿ ಅದೇ ಇಯರ್ ಕೊಟ್ಟಿರೋದ್ರಿಂದ 21-22 ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್, ನೆಕ್ಸ್ಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಪರ್ಸೆಂಟೇಜ್, ಸೊ ನೋಡಿ ನಾನಲ್ಲಿ ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಏನು ಮಾಡಬೇಕು ಅಂತಂದರೆ ಲಯಬಿಲಿಟೀಸ್ ಬರ್ಕೊಳ್ಬೇಕು. ಲಯಬಿಲಿಟೀಸ್ ಅಂತ ಹೆಡ್ಡಿಂಗ್ ಹಾಕ್ತಾ ಇದ್ದೀನಿ. ಲಯಬಿಲಿಟೀಸ್ನಲ್ಲಿ 3 ಹೆಡ್ ಬರುತ್ತೆ. ಫಸ್ಟ್ ಒನ್ ಈಸ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್. ಸೊ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸನ್ನು ಬರೀಬೇಕಾದ್ರೆ ಒಂದು ಕೋಡ್ ವರ್ಡ್ ಇದೆ. ಆ ಕೋಡ್ ವರ್ಡ್ ಯೂಸ್ ಮಾಡಿಕೊಂಡ್ರೆ ನಿಮಗೆ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ ಬರೀಲಿಕ್ಕೆ ಈಸಿ ಆಗುತ್ತೆ. ಕೋಡ್ ವರ್ಡ್ ಏನು ಅಂತಂದರೆ SRPRD. ಸೊ ಕ್ಯಾಪಿಟಲ್ಸ್ ಆ್ಯಂಡ್ ರಿಸರ್ವ್ಸಲ್ಲಿ 5 ಎಂಟ್ರಿ ಬರುತ್ತೆ. ಯಾವ್ದು ಅಂತಂದರೆ S ಫಾರ್ ಶೇರ್ ಕ್ಯಾಪಿಟಲ್, R ಫಾರ್ ರಿಸರ್ವ್ ಫಂಡ್, P ಫಾರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, R ಫಾರ್ ರಿಟೈನ್ಡ್ ಅರ್ನಿಂಗ್ಸ್, D ಫಾರ್ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್. ಇಲ್ಲಿಗೆ ಬರುವಂಥದ್ದು 5 ಎಂಟ್ರಿ ಮಾತ್ರ. ಶೇರ್ ಕ್ಯಾಪಿಟಲ್ ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬೇಕಾದರೂ ಆಗ್ಬೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬೇಕಾದರೂ ಆಗ್ಬೋದು. R ಫಾರ್ ರಿಸರ್ವ್ ಫಂಡ್ ಆರ್ ಜನರಲ್ ರಿಸರ್ವ್ ಆರ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, P ಫಾರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, R ಫಾರ್ ರಿಟೈನ್ಡ್ ಅರ್ನಿಂಗ್ಸ್, D ಫಾರ್ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್. ಸೊ ಈ ಪ್ರಾಬ್ಲಮ್ನಲ್ಲಿ SRPRDಯಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಎಷ್ಟು ಅಮೌಂಟ್ ಇದೆ ಶೇರ್ ಕ್ಯಾಪಿಟಲ್? ಸೊ 21 ಒಂದು ಅಮೌಂಟ್ ಕೊಟ್ಟಿದ್ದಾರೆ,
21ಗೆ 3 ಲ್ಯಾಕ್ ಕೊಟ್ಟಿದ್ದಾರೆ, 22ಗೆ 4 ಲ್ಯಾಕ್ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ 3 ಲ್ಯಾಕ್ 4 ಲ್ಯಾಕ್ ಕ್ವಶನಲ್ಲಿ ಏನು ಅಮೌಂಟ್ ಕೊಟ್ಟಿದ್ದಾರೋ ಅದೇ ಅಮೌಂಟನ್ನೇ ಬರ್ಕೊಂಡಿದ್ದೀವಿ. ಈ ಥರ್ಡ್ ಕಾಲಮಿಗೆ ಹೇಗೆ ಮಾಡಬೇಕು ಅಂತಂದರೆ ನೋಡಿ, ಒಟ್ಟು 4 ಕಾಲಮ್ ಹಾಕ್ಕೊಂಡಿದ್ದೀವಿ. 1 2 3 4 4 ಕಾಲಮ್ಗಳನ್ನು ಹಾಕ್ಕೊಂಡಿದ್ದೀವಿ ಪರ್ಟಿಕ್ಯುಲರ್ಸನ್ನು ಬಿಟ್ಟು. ಈ ಥರ್ಡ್ ಕಾಲಮ್ ಹೇಗೆ ಮಾಡಬೇಕು ಅಂತಂದರೆ 2 - 1 ಮಾಡಿದ್ರೆ ಆಯಿತು. 4 ಲ್ಯಾಕಿಂದ 3 ಲ್ಯಾಕನ್ನು ಲೆಸ್ ಮಾಡಿ ಬರೆಯುವಂಥದ್ದು. 4 ಲ್ಯಾಕ್ 3 ಲ್ಯಾಕ್ ಲೆಸ್ ಮಾಡೋದು ಏನು ಬರುತ್ತೆ, +1 ಲ್ಯಾಕ್ ಬರುತ್ತೆ. ಸೊ ಇನ್ಕ್ರೀಸ್ ಡೈರೆಕ್ಟಾಗೂ ಮಾಡ್ಬೋದು. 3 ಲಕ್ಷ ಇತ್ತು 21ನಲ್ಲಿ ಶೇರ್ ಕ್ಯಾಪಿಟಲ್, 22ಅಲ್ಲಿ 4 ಲಕ್ಷ ಆಗಿದೆ. ಸೊ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ? ಇನ್ಕ್ರೀಸ್ ಆಗಿದೆ, ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? 1 ಲ್ಯಾಕ್ ಜಾಸ್ತಿ ಆಗಿದೆ. ಕ್ಯಾಲ್ಸಿಯಲ್ಲಿ ಹೇಗೆ ಮಾಡಬೇಕು? ಸೆಕೆಂಡ್ ಇಯರ್ ಅಮೌಂಟ್ ಮೈನಸ್ ಫಸ್ಟ್ ಇಯರ್ ಅಮೌಂಟ್ ಮಾಡಿದಾಗ ಥರ್ಡ್ ಕಾಲಮ್ ಅಮೌಂಟ್ ಸಿಗುತ್ತೆ. ಸೆಕೆಂಡ್ ಇಯರ್ ಅಮೌಂಟ್ ಎಷ್ಟಿದೆ? 4 ಲ್ಯಾಕ್. ಫಸ್ಟ್ ಇಯರ್ ಅಮೌಂಟ್ ಎಷ್ಟಿದೆ? 3 ಲ್ಯಾಕು. ಆವಾಗ ಈ 1 ಲ್ಯಾಕ್ ಸಿಗುತ್ತೆ. ಪರ್ಸಂಟೇಜ್ ಫೈಂಡ್ ಔಟ್ ಮಾಡೋದು ಹೇಗೆ? 3 / 1 × 100. ಥರ್ಡ್ ಕಾಲಮಿನ ಅಮೌಂಟ್ ಎಷ್ಟಿದೆ? 1 ಲ್ಯಾಕ್ ಇದೆ. ಡಿವೈಡೆಡ್ ಬೈ ಫಸ್ಟ್ ಕಾಲಮಿನ ಅಮೌಂಟ್ ಎಷ್ಟಿದೆ? 3 ಲ್ಯಾಕ್ ಇದೆ. ಇಂಟು 100. 1 ಲ್ಯಾಕ್ ಡಿವೈಡೆಡ್ ಬೈ 3 ಲ್ಯಾಕ್ ಇಂಟು 100 ಮಾಡಿದಾಗ 33.33% ಬರುತ್ತೆ. ಸೊ ಬಂದಿರೋ ಆನ್ಸರಿಗೆ ಪ್ಲಸ್ ಅಥವಾ ಮೈನಸ್ ಬರಲಿಕ್ಕಿರುತ್ತೆ. ಏನೋ ಬರೆದಿದ್ರೆ ಪ್ಲಸ್ ಅಂತ ಅರ್ಥ. ಇಲ್ಲೇನಾದರೂ ನೆಗೆಟಿವ್ ಆನ್ಸರ್ ಬಂದಿದ್ರೆ ಪರ್ಸೆಂಟೇಜಲ್ಲೂ ನೆಗೆಟಿವ್ ಬರೆದ್ರೆ ಆಯಿತು. ಥರ್ಡ್ ಕಾಲಮ್ ಅಮೌಂಟ್ ಹೇಗೆ ಬಂತು ಅಂತಂದರೆ ಸೆಕೆಂಡ್ ಕಾಲಮ್ ಅಮೌಂಟ್ ಮೈನಸ್ ಫಸ್ಟ್ ಕಾಲಮ್ ಅಮೌಂಟ್ ಮಾಡಿದಾಗ ಥರ್ಡ್ ಕಾಲಮ್ ಅಮೌಂಟ್ ಬಂತು. ಪರ್ಸೆಂಟೇಜ್ ಹೇಗೆ ಬಂತು ಅಂದರೆ ಥರ್ಡ್ ಕಾಲಮಿನ ಅಮೌಂಟು ಡಿವೈಡೆಡ್ ಬೈ ಫಸ್ಟ್ ಕಾಲಮಿನ ಅಮೌಂಟ್ ಇಂಟು 100. ನಾನು ಇಲ್ಲಿ ಬರ್ತಿದ್ದೀನಿ 3 / 1 × 100. 3 ಅಂತಂದರೆ ಥರ್ಡ್ ಕಾಲಮ್ ಅಮೌಂಟ್ ಎಷ್ಟಿದೆ? ಥರ್ಡ್ ಕಾಲಮ್ ಅಮೌಂಟ್ 1 ಲ್ಯಾಕ್ ಇದೆ. ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಅಮೌಂಟ್ 3 ಲ್ಯಾಕ್ ಇದೆ. ಇಂಟು 100 ಮಾಡಿದಾಗ ಈ ಪರ್ಸೆಂಟೇಜ್ ಬಂತು. ಅಲ್ಲಿಗೆ ಎಸ್ ಆಯಿತು. SRPRD, ಆರ್ ಫಾರ್ ರಿಸರ್ವ್ಸ್ ಕ್ವಶನಲ್ಲಿದೆ, ಆ ಅಮೌಂಟ್ ಬರ್ಕೊಳ್ತಾ ಇದ್ದೀನಿ. ಸೊ ರಿಸರ್ವ್ಸ್ ಎಷ್ಟು ಅಮೌಂಟ್ ಇದೆ? 1,65,000, ದೆನ್ 1,11,000. ಸೊ ಥರ್ಡ್ ಕಾಲಮಿಗೆ ಹೇಗೆ ಬರೀಬೇಕು? ಸೆಕೆಂಡ್ ಕಾಲಮಿನ ಅಮೌಂಟು ಮೈನಸ್ ಫಸ್ಟ್ ಕಾಲಮಿನ ಅಮೌಂಟ್. 1,11,000 ಮೈನಸ್ 1,65,000 ಮಾಡಿದಾಗ -55,000 ಬರುತ್ತೆ. -55,000 ಹೇಗೆ ಬರುತ್ತೆ? 1,11,000 ಮೈನಸ್ 1,65,000. ಪರ್ಸೆಂಟೇಜ್ ಹೇಗೆ ಮಾಡಬೇಕು? ಥರ್ಡ್ ಕಾಲಮ್ ಅಮೌಂಟ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಅಮೌಂಟ್ ಇಂಟು 100. 1,11,000 ಡಿವೈಡೆಡ್ ಬೈ 1,65,000 ಇಂಟು 100 ಮಾಡಿದಾಗ 1,11,000 ಡಿವೈಡೆಡ್ ಬೈ 1,65,000 ಇಂಟು 100 ಮಾಡಿದಾಗ 67.27% ಬರುತ್ತೆ. ಬಂದಿರೋಂಥ ಪರ್ಸಂಟೇಜನ್ನು ಮೈನಸ್ಸಲ್ಲಿ ಬರೀಬೇಕು. ಏನಕ್ಕೆ ಅಂತಂದರೆ -55,000 ಬಂದಿತ್ತು. ಸೊ ವಿಚ್ ಮೀನ್ಸ್ 67% ಅಮೌಂಟು ಡಿಕ್ರೀಸ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ SRPRD, P ಫಾರ್ ಪ್ರಾಫಿಟ್ ಆ್ಯಂಡ್ ಫಾರ್ಮೆಟ್ ಗಮನಿಸ್ಬೋದು. ಫಾರ್ಮೆಟ್ ವೈಸ್ ನಾವು ಪ್ರಾಬ್ಲಮ್ ಮಾಡ್ತಾ ಹೋಗಬೇಕು. P ಫಾರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ವಶನಲ್ಲಿ ಕೊಡಲಿಲ್ಲ. R ಫಾರ್ ರಿಟೈನ್ಡ್ ಅರ್ನಿಂಗ್ಸು ಕ್ವಶನಲ್ಲಿ ಕೊಡಲಿಲ್ಲ. D ಫಾರ್ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡು ಕ್ವಶನಲ್ಲಿ ಕೊಡಲಿಲ್ಲ. ಅಲ್ಲಿಗೆ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ ಮುಗೀತು. ನೆಕ್ಸ್ಟ್ ಹೆಡ್ ಯಾವುದು ಅಂತಂದರೆ ಲಾಂಗ್ ಟರ್ಮ್ ಲಯಬಿಲಿಟಿ. ಲಾಂಗ್ ಟರ್ಮ್ ಲಯಬಿಲಿಟಿಗೆ ಯಾವ್ದ್ಯಾವ್ದು ಬರೀಬೇಕು ಅಂತಂದರೆ ಡಿಬೆಂಚರ್ ಮತ್ತು ಎಲ್ಲ ಥರದ ಲೋನ್ಗಳನ್ನು ಲಾಂಗ್ ಟರ್ಮ್ ಲಯಬಿಲಿಟೀಸಿಗೆ ಬರೀಬೇಕು. ಫಸ್ಟ್ ನಾನಿಲ್ಲಿ ಡಿಬೆಂಚರ್ಸ್ ಬರ್ಕೊಳ್ತಾ ಇದ್ದೀನಿ. ಡಿಬೆಂಚರ್ಸ್ ಎಷ್ಟು ಅಮೌಂಟ್ ಇದೆ? ಕ್ವಶನಲ್ಲಿ ಕೊಟ್ಟಿರೋಂಥ ಅಮೌಂಟು ಡಿಬೆಂಚರ್ಸ್ 1 ಲ್ಯಾಕ್ ಇದೆ 2021ಗೆ. 22ಗೆ 1,50,000 ಇದೆ. ಸೊ ನಾವಿಲ್ಲಿ ಡೈರೆಕ್ಟಾಗೂ ಬರಿಬೋದು, ಕ್ಯಾಲ್ಸಿಯಲ್ಲಿ ಮಾಡಿಬೇಕಾದ್ರೂ ಬರಿಬೋದು. 1 ಲಕ್ಷ ಇದೆ, 1.5 ಲಕ್ಷ ಇದೆ. ಎಷ್ಟು ಜಾಸ್ತಿ ಆಗಿದೆ? 50,000 ಜಾಸ್ತಿ ಆಗಿದೆ. ಪರ್ಸೆಂಟೇಜ್ ಮಾಡೋದು ಹೇಗೆ? 50,000 ಡಿವೈಡೆಡ್ ಬೈ 1 ಲಕ್ಷ ಇಂಟು 100. 50,000 ಡಿವೈಡೆಡ್ ಬೈ 1 ಲ್ಯಾಕ್ ಇಂಟು 100 ಮಾಡಿದಾಗ 50% ಬರುತ್ತೆ. ಹೇಗೆ ಬಂತು 50%? ಥರ್ಡ್ ಕಾಲಮ್ ಅಮೌಂಟ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಅಮೌಂಟ್ ಇಂಟು 100. ಥರ್ಡ್ ಕಾಲಮ್ ಅಮೌಂಟ್ ಹೇಗೆ ಬಂತು? ಸೆಕೆಂಡ್ ಕಾಲಮ್ ಅಮೌಂಟ್ ಮೈನಸ್ ಫಸ್ಟ್ ಕಾಲಮ್ ಅಮೌಂಟ್. ಅಲ್ಲಿಗೆ ಡಿಬೆಂಚರ್ಸ್ ಆಯಿತು. ದೆನ್ ಎಲ್ಲ ಥರದ ಲೋನ್ಗಳನ್ನು ನಾವಿಲ್ಲಿ ಬರೀಬೇಕು. ಸೆಕ್ಯೂರ್ಡ್ ಲೋನ್, ಅನ್ಸೆಕ್ಯೂರ್ಡ್ ಲೋನ್, ಮಾರ್ಟ್ಗೇಜ್ ಲೋನ್, ಯಾವುದೇ ಲೋನ್ ಕೊಟ್ಟರು ಲಾಂಗ್ ಟರ್ಮ್ ಲಯಬಿಲಿಟೀಸಲ್ಲಿ ಬರೀಬೇಕು. ಈಗ ಲಾಂಗ್ ಟರ್ಮ್ ಲೋನ್ ಕೊಟ್ಟಿದ್ದಾರೆ. ಎಷ್ಟು ಅಮೌಂಟ್ ಇದೆ ಲಾಂಗ್ ಟರ್ಮ್ ಲೋನ್? ಲಾಂಗ್ ಟರ್ಮ್ ಲೋನ್ 75,000 ಇದೆ. ದೆನ್ 1 ಲ್ಯಾಕ್ ಇದೆ. ಕಂಪೇರ್ ಮಾಡಿ
ಎಷ್ಟು ಜಾಸ್ತಿ ಆಗಿದೆ? 25,000 ಜಾಸ್ತಿ ಆಗಿದೆ. ಸೊ ಇನ್ಕ್ರೀಸ್ ಆದಾಗ ಪ್ಲಸ್ ಅಂತ ಬರೆದ್ರು ಒಂದೇ, ಬರೀದೇ ಇದ್ರು ಒಂದೇ, ಬಟ್ ಡಿಕ್ರೀಸ್ ಆದಾಗ ಮಾತ್ರ ಮೈನಸ್ ಬರೀಲೇಬೇಕು. 25,000 ಇನ್ಕ್ರೀಸ್ ಆಗಿದೆ. ಸೊ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದು ಹೇಗೆ? 25,000 ಡಿವೈಡೆಡ್ ಬೈ 75,000 ಇಂಟು 100 ಮಾಡಿದಾಗ 33.33% ಬರುತ್ತೆ. ಸೊ ಅಲ್ಲಿಗೆ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ ಆಯಿತು, ಲಾಂಗ್ ಟರ್ಮ್ ಲಯಬಿಲಿಟೀಸ್ ಆಯಿತು. ಯಾವ್ದು ಉಳಿಯುತ್ತೋ ಅದೆಲ್ಲದನ್ನು ಕರೆಂಟ್ ಲಯಬಿಲಿಟೀಸಿಗೆ ಬರೀಬೇಕು. ಸೊ ನೀವು ಎಲ್ಲ ಪ್ರಾಬ್ಲಮ್ ಇದೇ ಥರನೇ ಮಾಡಬೇಕು. ಇವನ್ ಕಂಪ್ಯಾರಿಟಿವ್ ಆದರೂ ಅಷ್ಟೇ, ಕರೆಂಟ್ ಲಯಬಿಲಿಟೀಸ್ ಕಂಪ್ಯಾರಿಟಿವ್ ಆದರೂ ಅಷ್ಟೇ, ಕಾಮನ್ ಸೈಜ್ ಆದರೂ ಅಷ್ಟೇ, ಕ್ಯಾಲ್ಕುಲೇಷನ್ ಬೇರೆ ಥರ, ಬಟ್ ಡಿವೈಡ್ ಮಾಡೋದು ಹೇಗೆ? ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸಿಗೆ SRPRD, ಲಾಂಗ್ ಟರ್ಮ್ ಲಯಬಿಲಿಟೀಸಿಗೆ ಡಿಬೆಂಚರ್ ಮತ್ತು ಎಲ್ಲ ಥರದ ಲೋನ್ಗಳನ್ನು ಬರೀಬೇಕು. ಯಾವ್ದು ಉಳಿಯುತ್ತೋ ಅದೆಲ್ಲದನ್ನು ಕರೆಂಟ್ ಲಯಬಿಲಿಟೀಸಿಗೆ ಬರೀಬೇಕು. ಸೊ ಈ ಪ್ರಾಬ್ಲಮಲ್ಲಿ ಯಾವ್ದು ಉಳಿಯುತ್ತೆ? ಬಿಲ್ಸ್ ಪೇಬಲ್ ಉಳಿಯುತ್ತೆ, ದೆನ್ ಕ್ರೆಡಿಟಾರ್ಸ್ ಉಳಿಯುತ್ತೆ, ದೆನ್ ಅದರ್ ಕರೆಂಟ್ ಲಯಬಿಲಿಟೀಸ್ ಉಳಿಯುತ್ತೆ. ಸೊ ಉಳಿದಿರೋದೆಲ್ಲದನ್ನು ನಾನು ಕರೆಂಟ್ ಲಯಬಿಲಿಟೀಸ್ ಅಂಡರಲ್ಲಿ ಬರ್ಕೊಂಡಿದ್ದೀನಿ. ಬಿಲ್ಸ್ ಪೇಬಲ್ ಎಷ್ಟು ಅಮೌಂಟ್ ಇದೆ? ಫಸ್ಟ್ ಇಯರಿಗೆ 25,000 ಇದೆ, ಸೆಕೆಂಡ್ ಇಯರಿಗೆ 22,500 ಇದೆ. ಸೊ ಥರ್ಡ್ ಕಾಲಮಲ್ಲಿ ಹೇಗೆ ಬರೀಬೇಕು? ಸೆಕೆಂಡ್ ಕಾಲಮ್ ಅಮೌಂಟ್ ಮೈನಸ್ ಫಸ್ಟ್ ಕಾಲಮ್ ಅಮೌಂಟ್. ಡಿಕ್ರೀಸ್ ಆಗಿದೆ. ಎಷ್ಟು ಡಿಕ್ರೀಸ್ ಆಗಿದೆ? 2,500 ಡಿಕ್ರೀಸ್ ಆಗಿದೆ. ಹೇಗೆ ಬಂತು 2,500 ಮೈನಸ್ 2,500? 22,500 ಮೈನಸ್ 25,000 ಮೈನಸ್ 2,500. ಪರ್ಸೆಂಟೇಜ್ ಹೇಗೆ ಬರುತ್ತೆ? 2,500 ಡಿವೈಡೆಡ್ ಬೈ 25,000 ಇಂಟು 100 ಮಾಡಿದಾಗ 10% ಬರುತ್ತೆ. 10 ಬರುತ್ತೆ. ಬರೋ ಆನ್ಸರನ್ನು ಪರ್ಸೆಂಟೇಜಲ್ಲಿ ಬರೀಬೇಕು. ಸೊ -10 ಏನಕ್ಕೆ? ಇಲ್ಲಿ ಮೈನಸ್ ಬಂದಿತ್ತು, ಸೊ -10%. ಅದೇ ಥರನೇ ಕ್ರೆಡಿಟಾರ್ಸ್ 50,000 ಇದೆ, 60,000 ಇದೆ. ಕಂಪೇರ್ ಮಾಡಿ ಜಾಸ್ತಿ ಆಗಿದೆ. ಸೊ 10,000 ಪ್ಲಸ್ 10,000 ಹೇಗೆ ಬಂತು? 10,000 60 ಮೈನಸ್ 50 10,000. ಪರ್ಸೆಂಟೇಜ್ ಹೇಗೆ? 10,000 ಡಿವೈಡೆಡ್ ಬೈ 50,000 ಇಂಟು 100 20%. ದೆನ್ ಅದೇ ಥರನೇ ಅದರ್ ಕರೆಂಟ್ ಲಯಬಿಲಿಟೀಸ್ 2,500 ಇತ್ತು. 2,500 ಇದ್ದ ಕರೆಂಟ್ ಲಯಬಿಲಿಟಿ ಸೆಕೆಂಡ್ ಇಯರಿಗೆ 5,000 ಆಗಿದೆ. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ? ಪ್ಲಸ್ 2,500 ಇನ್ಕ್ರೀಸ್ ಆಗಿದೆ. ಪರ್ಸೆಂಟೇಜ್ 2,500 ಡಿವೈಡೆಡ್ ಬೈ 2,500 ಇಂಟು 100 ಮಾಡಿದಾಗ 100% ಬರುತ್ತೆ. ಸೊ ಅಲ್ಲಿಗೆ ಎಲ್ಲ ಎಂಟ್ರೀಸ್ ಬರೆದಾಯಿತು. ದೆನ್ ಟೋಟಲಿಗೂ ಕೂಡ ಅದೇ ಥರನೇ ಕಂಪೇರ್ ಮಾಡಬೇಕು. 7,17,500 ಫಾರ್ ಫಸ್ಟ್ ಇಯರ್, 8,48,500 ಫಾರ್ ಸೆಕೆಂಡ್ ಇಯರ್. ಅಮೌಂಟ್ ಟೋಟಲ್ ಅವರೇ ಕೊಟ್ಟಿದ್ದಾರೆ. ಟೋಟಲ್ ಕೊಡದೇ ಇದ್ದರೆ ನೀವೇ ಟೋಟಲ್ ಮಾಡಿ ಬರ್ಕೊಳ್ಬೇಕು. ದೆನ್ ಇಲ್ಲೂ ಕೂಡ ಅದೇ ಥರನೇ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್ ಹೇಗೆ ಫೈಂಡ್ ಔಟ್ ಮಾಡಬೇಕು? ಸೆಕೆಂಡ್ ಇಯರ್ ಅಮೌಂಟ್ 8,48,500 ಮೈನಸ್ ಫಸ್ಟ್ ಇಯರ್ ಟೋಟಲ್ 7,17,500. ಸೊ ಆವಾಗ 1,31,000 ಬರುತ್ತೆ. ಪರ್ಸೆಂಟೇಜ್ ಕೂಡ ಸೇಮ್ ಅದೇ ಥರನೇ ಮಾಡಬೇಕು. 1,31,000 ಡಿವೈಡೆಡ್ ಬೈ 7,17,500 ಇಂಟು 100 ಮಾಡಿದಾಗ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ ಗೊತ್ತಾಗುತ್ತೆ. 18.25 ಬರುತ್ತೆ. ಬರೋ ಆನ್ಸರನ್ನು ಪರ್ಸೆಂಟೇಜಲ್ಲಿ ಬರೆದ್ರೆ ಆಯಿತು. ಸೊ ಅಲ್ಲಿಗೆ ಎಲ್ಲ ಲಯಬಿಲಿಟೀಸ್ ಬರ್ದಾಯಿತು. ಸೊ ಲಯಬಿಲಿಟೀಸ್ ಟೋಟಲಿಗೆ ನಾನಿಲ್ಲಿ ಟೋಟಲ್ ಅಂತ ಬರೆದು A ಪ್ಲಸ್ B ಪ್ಲಸ್ ಸಿ. A ಪ್ಲಸ್ B ಪ್ಲಸ್ ಸಿ ಅಂತಂದರೆ ಕ್ಯಾಪಿಟಲ್ ಪ್ಲಸ್ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಪ್ಲಸ್ ಕರೆಂಟ್ ಲಯಬಿಲಿಟೀಸ್. ಈಗ ಟೋಟಲ್ ಅವರೇ ಕೊಟ್ಟಿದ್ದಾರೆ. ಟೋಟಲ್ ಕೊಡದೇ ಇದ್ದರೆ ನೀವೇ ಟೋಟಲ್ ಮಾಡಿ ಟೋಟಲ್ ಬರೀಬೇಕಿತ್ತು. ಬಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟನ್ನು ಟೋಟಲ್ ಮಾಡಿ ಬರೆಯೋದಲ್ಲ, ಕಂಪೇರ್ ಮಾಡಿ ಬರೆಯುವಂಥದ್ದು. ಪರ್ಸೆಂಟೇಜು ಅಷ್ಟೇ ಟೋಟಲ್ ಮಾಡಿ ಬರೆಯೋದಲ್ಲ, ಪರ್ಸೆಂಟೇಜ್ ಟೋಟಲನ್ನು ಟೋಟಲ್ ಮಾಡಿ ಬರೆಯೋದಲ್ಲ. ಥರ್ಡ್ ಕಾಲಮ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಇಂಟು 100 ಮಾಡಿದಾಗ ಈ ಪರ್ಸೆಂಟೇಜ್ ಬರುತ್ತೆ. ಸೊ ಈ ಥರದಲ್ಲಿ ನಾವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕಾಗತ್ತೆ. ಸೊ ಲಯಬಿಲಿಟೀಸ್ ಆಯಿತು. ಅದೇ ಥರ ಅಸೆಟ್ಸ್. ಸೊ ಅಸೆಟ್ಸಲ್ಲೂ 3 ಕ್ಲಾಸಿಫಿಕೇಷನ್ ಬರುತ್ತೆ. ಫಸ್ಟ್ ಒನ್ ಈಸ್ ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟಲ್ಲಿ ಮತ್ತೆ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಅಂತ ಬರುತ್ತೆ. ಸೊ ಅದನ್ನು ನೀವು ಸಬ್ ಡಿವೈಡ್ ಮಾಡದೇ ಇದ್ರೂ ತೊಂದರೆ ಇಲ್ಲ. ಫಿಕ್ಸ್ಡ್ ಅಸೆಟಲ್ಲಿ ಯಾವ್ದು ಬರುತ್ತೆ ಅಂತಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಿಷಿನರಿ, ಫರ್ನಿಚರ್, ಮೋಟಾರ್ ವೆಹಿಕಲ್, ಇವಿಷ್ಟು ಟ್ಯಾಂಜಿಬಲ್. ಇಂಟ್ಯಾಂಜಿಬಲ್ ಯಾವ್ದು ನೋಡಿ? ಟ್ಯಾಂಜಿಬಲ್ ಅಂದರೆ ಕಣ್ಣಿಗೆ ಕಾಣುವಂತಹ ಸ್ಥಿರಾಸ್ತಿಗಳು. ಇಂಟ್ಯಾಂಜಿಬಲ್ ಅಂದರೆ ಕಣ್ಣಿಗೆ ಕಾಣದೇ ಇರುವಂಥ ಸ್ಥಿರಾಸ್ತಿಗಳು. ಕಣ್ಣಿಗೆ ಕಾಣದೇ ಇರೋದು ಯಾವ್ದು ಅಂದರೆ ಗುಡ್ ವಿಲ್ಲು, ಕಾಪಿರೈಟು, ಪೇಟೆಂಟ್, ಟ್ರೇಡ್ ಮಾರ್ಕ್ಸು, ಇವೆಲ್ಲ ಕಣ್ಣಿಗೆ ಕಾಣದೇ ಇರೋವಂಥದ್ದು. ಫಿಕ್ಸ್ಡ್ ಅಸೆಟ್ ಅಂತಂದರೆ ನಮ್ಮ ಹತ್ರ ಪರ್ಮನೆಂಟ್ ಆಗಿ ಇರೋವಂಥದ್ದು.
ಅಂದರೆ ಈಸಿಯಾಗಿ ಕ್ಯಾಶಿಗೆ ಕನ್ವರ್ಟ್ ಮಾಡಲಿಕ್ಕೆ ಆಗದೇ ಇರೋವಂಥ ಅಸೆಟನ್ನು ಫಿಕ್ಸ್ಡ್ ಅಸೆಟ್ ಅಂತ ಅಂತೀವಿ. ಈಸಿಯಾಗಿ ಕ್ಯಾಶಿಗೆ ಕನ್ವರ್ಟ್ ಮಾಡಲಿಕ್ಕೆ ಆಗೋವಂಥ ಅಸೆಟನ್ನು ಕರೆಂಟ್ ಅಸೆಟ್ ಅಂತ ಅಂತೀವಿ. ಸೊ ಫಿಕ್ಸ್ಡ್ ಅಸೆಟಿಗೆ ಬರುವಂಥದ್ದು ಯಾವ್ದು ಅಂತಂದರೆ, ನೀವು ಮೇನ್ ಎಕ್ಸಾಮ್ನಲ್ಲಿ ಇದ್ರ ಥರನೇ ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ. ಫಿಕ್ಸ್ಡ್ ಅಸೆಟಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಿಷನರಿ, ಫರ್ನಿಚರ್, ಮೋಟಾರ್ ವೆಹಿಕಲ್, ಗುಡ್ ವಿಲ್, ಪೇಟೆಂಟ್, ಕಾಪಿರೈಟ್, ಇವಿಷ್ಟು ಫಿಕ್ಸ್ಡ್ ಅಸೆಟ್. ದೆನ್ ಸೆಕೆಂಡ್ ಹೆಡ್ ಯಾವಾಗಲೂ ಇನ್ವೆಸ್ಟ್ಮೆಂಟು, ಯಾವ್ದು ಉಳಿಯುತ್ತೋ ಅದನ್ನು ಕರೆಂಟ್ ಅಸೆಟಿಗೆ ಬರೆದ್ರೆ ಆಯಿತು. ಫಿಕ್ಸ್ಡ್ ಅಸೆಟಿಗೆ ಇಷ್ಟು, ದೆನ್ ಸೆಕೆಂಡ್ ಹೆಡ್ ಇನ್ವೆಸ್ಟ್ಮೆಂಟ್, ಉಳಿಯೋದೆಲ್ಲ ಕರೆಂಟ್ ಅಸೆಟ್ಸ್. ಸೊ ಈ ಪ್ರಾಬ್ಲಮಲ್ಲೂ ಅದೇ ಥರನೇ ಫಸ್ಟ್ ಫಿಕ್ಸ್ಡ್ ಅಸೆಟ್ ಬರ್ಕೊಂಡಿದ್ದೀವಿ. ಯಾವ್ದು ಫಿಕ್ಸ್ಡ್ ಅಸೆಟ್? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಫಿಕ್ಸ್ಡ್ ಅಸೆಟ್. ಎಷ್ಟು ಅಮೌಂಟ್ ಇದೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್? 1,85,000 ಇದೆ. ದೆನ್ 1,35,000 ಇದೆ. ಸೊ ಥರ್ಡ್ ಕಾಲಮ್ ಫೈಂಡ್ ಔಟ್ ಮಾಡೋದು ಹೇಗೆ? 135 ಮೈನಸ್ 185 ಮೈನಸ್ ಆನ್ಸರ್ ಬರುತ್ತೆ. ಕಮ್ಮಿ ಆಗಿದೆ. ಎಷ್ಟು ಕಮ್ಮಿ ಆಗಿದೆ? 50,000 ಕಮ್ಮಿ ಆಗಿದೆ. ಸೊ ಪರ್ಸೆಂಟೇಜ್ ಎಷ್ಟು? ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದು ಹೇಗೆ? 50,000 ಡಿವೈಡೆಡ್ ಬೈ 1,85,000 ಇಂಟು 100 ಮಾಡಿದಾಗ 27% ಬರುತ್ತೆ. ಅಲ್ಲಿಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಯಿತು. ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಪ್ಲಾಂಟ್ ಆ್ಯಂಡ್ ಮೆಷಿನರಿ 2 lakh ಕೊಟ್ಟಿದ್ದಾರೆ ಫಸ್ಟ್ ಇಯರಿಗೆ. ಸೆಕೆಂಡ್ ಇಯರಿಗೆ 3 lakh ಕೊಟ್ಟಿದ್ದಾರೆ. ಇನ್ಕ್ರೀಸ್ ಆಗಿದೆ ಪ್ಲಸ್ 1 lakh. 1 lakh ಹೇಗೆ ಬಂತು? 3 lakh ಮೈನಸ್ 2 lakh ಮಾಡಿದಾಗ 1 lakh ಬಂತು. ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದು ಹೇಗೆ? 1 lakh ಡಿವೈಡೆಡ್ ಬೈ 2 lakh ಇಂಟು 100. ಸೊ ದ ಆನ್ಸರ್ ಈಸ್ 50%. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ. ನೆಕ್ಸ್ಟ್ ಒನ್ ಈಸ್ ಫರ್ನಿಚರ್. ಫರ್ನಿಚರ್ ಅಮೌಂಟ್ ಎಷ್ಟಿದೆ? 10,000 ಇದೆ. 12,500 ಇದೆ. ಸೊ ಸೆಕೆಂಡ್ ಇಯರ್ ಅಮೌಂಟ್ ಇನ್ಕ್ರೀಸ್ ಆಗಿದೆ, ಪ್ಲಸ್ ಬರಿತಾ ಇದ್ದೀನಿ. 12,500 ಮೈನಸ್ 10,000 ಅಂತಂದರೆ 2,500. ಪರ್ಸೆಂಟೇಜ್ ಹೇಗೆ? 2,500 ಡಿವೈಡ್ ಬೈ 10,000 ಇಂಟು 100. ಪರ್ಸೆಂಟೇಜ್ 25%. ಫರ್ನಿಚರ್ ಆಯಿತು. ನೆಕ್ಸ್ಟ್ ಅದರ್ ಫಿಕ್ಸ್ಡ್ ಅಸೆಟ್. ಅದರ್ ಫಿಕ್ಸ್ಡ್ ಅಸೆಟ್ ಎಷ್ಟಿದೆ? 12,500 ಇದೆ. ನೆಕ್ಸ್ಟ್ 15,000 ಇದೆ. ಇನ್ಕ್ರೀಸ್ ಆಗಿದ್ದು 2,500. ಪರ್ಸೆಂಟೇಜ್ ಹೇಗೆ? 2,500 ಡಿವೈಡೆಡ್ ಬೈ 12,500 ಇಂಟು 100. ಸೊ ದ ಆನ್ಸರ್ ಈಸ್ 20%. 2,500 divided by 12,500 into 100. Answer is 20%. ಸೊ ಅಲ್ಲಿಗೆ ಫಿಕ್ಸ್ಡ್ ಅಸೆಟ್ಸ್ ಎಲ್ಲದೂ ಆಯಿತು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್, ಮೋಟಾರ್ ವೆಹಿಕಲ್ ಕ್ವಶನಲ್ಲಿ ಕೊಡಲಿಲ್ಲ. ದೆನ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವುದೂ ಕೊಡಲಿಲ್ಲ. ಗುಡ್ ವಿಲ್, ಪೇಟೆಂಟ್, ಕಾಪರೇಟ್, ಟ್ರೇಡ್ ಮಾರ್ಕ್ಸ್ ಯಾವುದೂ ಕೊಡಲಿಲ್ಲ. ಅಲ್ಲಿಗೆ ಫಿಕ್ಸ್ಡ್ ಅಸೆಟ್ಸ್ ಮುಗೀತು. ಸೆಕೆಂಡ್ ಹೆಡ್ಡಿಂಗ್ ಯಾವುದು ಅಂತಂದರೆ ಸೆಕೆಂಡ್ ಕ್ಲಾಸಿಫಿಕೇಷನ್ ಇನ್ವೆಸ್ಟ್ಮೆಂಟ್. ಬಟ್ ಕ್ವಶನಲ್ಲಿ ಯಾವುದೇ ಥರದ ಇನ್ವೆಸ್ಟ್ಮೆಂಟನ್ನು ಕ್ವಶನಲ್ಲಿ ಕೊಡಲಿಲ್ಲ. ಸೊ ಯಾವ್ದು ಉಳಿಯುತ್ತೋ ಅದೆಲ್ಲದನ್ನು ಕರೆಂಟ್ ಅಸೆಟ್ಸಿಗೆ ಬರೀಬೇಕು. ಬಟ್ ಕರೆಂಟ್ ಅಸೆಟ್ಸಿಗೆ ಬರೀಬೇಕಾದ್ರೆ ಇಲ್ಲಿ ಯಾವ್ದು ಉಳಿಯುತ್ತೋ ಎಲ್ಲದನ್ನು ಬರೀಬೇಕು. ಬಟ್ ಫಿಕ್ಟಿಷಿಯಸ್ ಅಸೆಟ್ ಕೊಟ್ಟಿದ್ದರೆ ಅದನ್ನು ಬಿಟ್ಟು ಬರೀಬೇಕು. ಯಾವ್ದು ಫಿಕ್ಟಿಷಿಯಸ್ ಅಸೆಟ್? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್. ಪ್ರಾಬ್ಲಮ್ ಬಂದಾಗ ಗೊತ್ತಾಗುತ್ತೆ, ನಾನು ನಿಮಗೆ ಈಗ ಹೇಳಿದ್ರೆ ಗೊತ್ತಾಗಲ್ಲ. ಸೊ ಯಾವ್ದು ಉಳಿಯುತ್ತೋ ಅದೆಲ್ಲದನ್ನು ಕರೆಂಟ್ ಅಸೆಟ್ಸಿಗೆ ಬರೀರಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಬರೆದಾಗಿದೆ, ಪ್ಲಾಂಟ್ ಆ್ಯಂಡ್ ಮಿಷನರಿ ಬರೆದಾಗಿದೆ, ಫರ್ನಿಚರ್ ಬರೆದಾಗಿದೆ, ಅದರ್ ಫಿಕ್ಸ್ಡ್ ಅಸೆಟ್ ಬರೆದಾಗಿದೆ. ಸೊ ಇನ್ನು ಉಳಿಯೋದು ಯಾವ್ದು ಅಂತಂದರೆ ಒಂದು ಕ್ಯಾಶ್, ಇನ್ನೊಂದು ಬಿಲ್ಸ್ ರಿಸೀವಬಲ್, ದೆನ್ ಡೆಟಾರ್ಸ್, ದೆನ್ ಸ್ಟಾಕ್. ಅಲ್ಲಿ ಕೊಟ್ಟಿರೋಂಥ ಎಲ್ಲ ಅಸೆಟ್ಸನ್ನು ಎಲ್ಲದನ್ನು ಬರೀಬೇಕು, ಯಾವುದೂ ಬಿಡಲಿಕ್ಕಿಲ್ಲ. ಬಟ್ ಡಿವೈಡ್ ಮಾಡಿ ಬರೆದ್ರೆ ಆಯಿತು. ಡಿವೈಡ್ ಮಾಡಿ ಸಪ್ರೇಟ್ ಕ್ಲಾಸಿಫಿಕೇಷನ್ ಮಾಡಿ ಕೊಟ್ಟಿರೋದ್ರಲ್ಲಿ ಫಿಕ್ಸ್ಡ್ ಅಸೆಟ್ ಯಾವುದು, ಇನ್ವೆಸ್ಟ್ಮೆಂಟ್ ಯಾವುದು, ಕರೆಂಟ್ ಅಸೆಟ್ಸ್ ಯಾವುದು ಅಂತ ಡಿವೈಡ್ ಮಾಡಿ ಬರೆದ್ರೆ ಆಯಿತು. ಕ್ಯಾಶ್ ನೋಡಿ 10,000 ಇದೆ, 40,000 ಇದೆ. ಸೊ 40,000 ಮೈನಸ್ 10,000 ಪ್ಲಸ್ 30,000. ಪರ್ಸೆಂಟೇಜ್ ಹೇಗೆ? 30,000 ಡಿವೈಡ್ ಬೈ 10,000 ಇಂಟು 100. ಸೊ ದ ಆನ್ಸರ್ ಈಸ್ 300%. ಅದೇ ಥರನೇ ಬಿಲ್ಸ್ ರಿಸೀವಬಲ್ 75,000, 46,000. ಸೊ 75,000, 46,000 ನೋಡಿ ಡಿಕ್ರೀಸ್ ಆಗಿದೆ, ಮೈನಸ್ 29,000. ಪರ್ಸೆಂಟೇಜ್ ಹೇಗೆ? 29,000 ಡಿವೈಡೆಡ್ ಬೈ 75,000 ಇಂಟು 100, 38.67%. ದೆನ್ ಡೆಟಾರ್ಸ್ ಇದೆ. ಡೆಟಾರ್ಸ್ ಅಮೌಂಟ್ ಎಷ್ಟಿದೆ? 1 lakh ಇದೆ, 1,25,000 ಇದೆ. ಸೊ ಇನ್ಕ್ರೀಸ್ ಆಗ್ತಾ ಇದೆ,
ಪ್ಲಸ್ 25,000 ಪರ್ಸೆಂಟೇಜ್ ಹೇಗೆ 25,000 ಡಿವೈಡೆಡ್ ಬೈ 1 lakh ಇಂಟು 100 ಪರ್ಸೆಂಟೇಜ್ ಈಸ್ 25%. ಲಾಸ್ಟ್ ಒನ್ ಈಸ್ ಸ್ಟಾಕ್ ಅಮೌಂಟ್ ಎಷ್ಟಿದೆ 1,25,000 ಇದೆ, 1,75,000 ಇದೆ, ಇನ್ಕ್ರೀಸ್ ಆಗಿದೆ 1,75,000 ಮೈನಸ್ 1,25,000 50,000. ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ 50,000 ಡಿವೈಡೆಡ್ ಬೈ 1,25,000 ಇಂಟು 100 ಮಾಡಿದಾಗ 40% ಬರುತ್ತೆ. ಸೊ ಈ ಥರದಲ್ಲಿ ನೀವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕಾಗತ್ತೆ. ಲಾಸ್ಟ್ ಟೋಟಲ್ ಮಾಡಬೇಕು. ಟೋಟಲ್ ಈಗ ಅವರೇ ಕೊಟ್ಟಿದ್ದಾರೆ, ಟೋಟಲ್ ಕೊಟ್ಟಿಲ್ಲ ಅಂತಂದರೆ ಇವಿಷ್ಟನ್ನು ಆ್ಯಡ್ ಮಾಡಿದರೆ ಆಯಿತು, A + B + C. ಬಟ್ ಆ್ಯಡ್ ಮಾಡಬೇಕಾದ್ರೆ ಲಾಸ್ಟ್ 2 ಕಾಲಮ್ ಆ್ಯಡ್ ಮಾಡಲಿಕ್ಕಿಲ್ಲ, ಅಮೌಂಟ್ ಕಾಲಮ್ ಮಾತ್ರ. ಸೊ ಈ ಟೋಟಲ್ ಅವರೇ ಕೊಟ್ಟಿದ್ದಾರೆ. ಟೋಟಲ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ 7,17,500, ದೆನ್ 8,48,500. ಥರ್ಡ್ ಕಾಲಮ್ ಅಮೌಂಟ್ ಹೇಗೆ 8,48,500 ಮೈನಸ್ 7,17,500. ಸೊ ಅಷ್ಟು ಮಾಡಿದಾಗ ಬರುವಂಥ ಆನ್ಸರು 1,31,000 ಬರುತ್ತೆ. ದೆನ್ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದು ಇದೇ ಥರನೇ 1,31,000 ಡಿವೈಡೆಡ್ ಬೈ 7,17,500 ಇಂಟು 100 ಮಾಡಿದಾಗ ಬರುವಂಥ ಆನ್ಸರ್ 18.25%. ಸೊ ಇಲ್ಲಿರುವಂಥ ಎಲ್ಲ ಪರ್ಸೆಂಟೇಜ್ ಬಂದಿದ್ದು ಹೇಗೆ ಅಂತಂದರೆ ಥರ್ಡ್ ಕಾಲಮ್ ಅಮೌಂಟ್ ಡಿವೈಡ್ ಬೈ ಫಸ್ಟ್ ಕಾಲಮ್ ಅಮೌಂಟ್ ಇಂಟು 100. ಥರ್ಡ್ ಕಾಲಮ್ ಅಮೌಂಟ್ ಹೇಗೆ ಬಂತು ಅಂತಂದರೆ ಸೆಕೆಂಡ್ ಕಾಲಮ್ ಅಮೌಂಟ್ ಮೈನಸ್ ಫಸ್ಟ್ ಕಾಲಮ್ ಅಮೌಂಟ್. ಇವೆರಡನ್ನು ಅವರೇ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸೊ ಈ ಥರದಲ್ಲಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾಗತ್ತೆ ನೀವು. ದೆನ್ ಲಾಸ್ಟಿಗೆ ಒಂದು 5 ಲೈನ್ಸ್ ಬರೀಲಿಕ್ಕಿರುತ್ತೆ. ಏನು ಬರೀಬೇಕು ಅಂತಂದರೆ ಇಲ್ಲಿ ಏನು ಇನ್ಕ್ರೀಸ್ ಆಗಿದೆಯೋ ಏನು ಡಿಕ್ರೀಸ್ ಆಗಿದೆಯೋ ಅದನ್ನು ಬರೆದ್ರೆ ಆಯಿತು. ನೋಡಿ ಕ್ವಶನ್ ನೋಡಿ ನಿಮಗೆ ಇಲ್ಲಿ ಮಾಡಿರೋ ಸೊಲ್ಯೂಷನ್ ನೋಡಿದ್ರೆ ಗೊತ್ತಾಗುತ್ತೆ. ಫರ್ನಿಚರ್ ವಾಸ್ ಇನ್ಕ್ರೀಸ್ಡ್ ಬೈ 25%, ಪ್ಲಾಂಟ್ ಆ್ಯಂಡ್ ಮಿಷನರಿ ವಾಸ್ ಇನ್ಕ್ರೀಸ್ಡ್ ಬೈ 50%, ಬಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ವಾಸ್ ಡಿಕ್ರೀಸ್ಡ್ ಬೈ 27%. ಇನ್ ಡೀಟೇಲ್ ಆಗಿ ಬರೀಬೇಕು ಅಂತಂದರೆ ಇನ್ ದ ಇಯರ್ 2021 the total land and building amounted to rupees 1,85,000, but in the year 2022 it was 1,35,000. So the total amount is decreased by 50,000, which results in increase of land and building by 27%. ಸೊ ಇಲ್ಲಿ ಏನಿದೆಯೋ ಅದನ್ನೇ ಒಂದು 5 ಲೈನ್ಸಲ್ಲಿ ಬರೆದು ಲಯಬಿಲಿಟೀಸು ಅಷ್ಟೇ ಅಸೆಟ್ಸು ಅಷ್ಟೇ ಟೋಟಲಾಗಿ ಬರೀತಾ ಹೋಗೋದು. ಶೇರ್ ಕ್ಯಾಪಿಟಲ್ ವಾಸ್ ಇನ್ಕ್ರೀಸ್ ಬೈ 33%, ಡಿಬೆಂಚರ್ ವಾಸ್ ಇನ್ಕ್ರೀಸ್ಡ್ ಬೈ 50%, then bills payable was decreased by 10%. ಸೊ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂತೆಲ್ಲ ಬರೆದು ಒಂದು ಸ್ಯಾಂಪಲ್ ಆಗಿ ಒಂದು 5 ಎಂಟ್ರೀಸ್ ಬರೆದು ಲಾಸ್ಟಿಗೆ ಓವರ್ ಆಲ್ ಕಂಪನಿ ಪ್ರೋಗ್ರೆಸ್ ಈಸ್ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಬರೀಬೇಕು. ಯಾವಾಗ ಕಂಪನಿಯ ಟೋಟಲ್ ಸೆಕೆಂಡ್ ಇಯರ್ನ ಟೋಟಲ್ನ ಕರೆಂಟ್ ಇಯರ್ನ ಟೋಟಲ್ ಇನ್ಕ್ರೀಸ್ ಆಗಿದ್ರೆ ನೋಡಿ, ಈಗ 7,17,000 ಇದೆ, 8,48,000 ಇದೆ, ಜಾಸ್ತಿ ಇದೆ. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಇದೆ 18% ಅಸೆಟ್ಸ್ ಜಾಸ್ತಿ ಇದೆ. ಇನ್ಕ್ರೀಸ್ ಆಗಿದ್ದರೆ ಓವರ್ ಆಲ್ ಪ್ರೋಗ್ರೆಸ್ ಈಸ್ ಸ್ಯಾಟಿಸ್ಫ್ಯಾಕ್ಟರಿ. ಬಟ್ ಕಮ್ಮಿ ಆಗಿದ್ರೆ ಅಸೆಟ್ಸ್ ಏನಾದರೂ ಕಮ್ಮಿ ಆಗಿದ್ರೆ ನೋಡಿ, ಇಲ್ಲಿ ಏನಾದರೂ ಮೈನಸ್ ವ್ಯಾಲ್ಯೂ ಬಂತು ಅಂತಂದರೆ ಮೈನಸ್ ಪರ್ಸೆಂಟೇಜ್ ಬಂತು ಅಂತಂದರೆ ಓವರ್ ಆಲ್ ಪ್ರೋಗ್ರೆಸ್ ಈಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಬರೆದ್ರೆ ಆಯಿತು. ಲಾಸ್ಟಿಗೆ ಒಂದು ಅರ್ಧ ಪೇಜ್ ನೀವು ಇಂಟರ್ಪ್ರಿಟೇಷನ್ ಬರೀಲಿಕ್ಕೆ ಇರುತ್ತೆ. ಇನ್ಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಆಗಿದೆ ಅಂತ ಬರೆಯೋದು, ಡಿಕ್ರೀಸ್ ಆಗಿದ್ರೆ ಡಿಕ್ರೀಸ್ ಆಗಿದೆ ಅಂತ ಬರೆಯೋದು. ಲಾಸ್ಟಿಗೆ ಓವರ್ ಆಲ್ ಪ್ರೋಗ್ರೆಸ್ ಸ್ಯಾಟಿಸ್ಫ್ಯಾಕ್ಟರಿನ ನಾಟ್ ಸ್ಯಾಟಿಸ್ಫ್ಯಾಕ್ಟರಿನ ಅಂತ ಬರೆಯೋದು. ಸೊ ಈ ಥರದಲ್ಲಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಇದರಲ್ಲೇ ಎಕ್ಸಾಮ್ನಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮಾಡಿ ಅಂತ ಬೇಕಾದರೂ ಕೊಡ್ಬೋದು. ಅದನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಇವತ್ತೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.